ರೇಣುಕಾಚಾರ್ಯರು ಈ ಪೀಠದ ಮೂಲ ಸ್ಥಾಪಕರು. ರೇಣುಕಾಚಾರ್ಯರ ಪರಂಪರೆಯಲ್ಲಿ ಈಗಿರೋರು 121ನೇವರು. ಸುಮಾರು 3000 ವರ್ಷಗಳ ಇತಿಹಾಸ ಇದೆ. ಮಹಾನ್ ಪವಾಡ ಪುರುಷರು. ಕನ್ನಡದಲ್ಲಿ ಇದನ್ನು ಬಾಳೆಹೊನ್ನೂರು ಅಂತ ಕರೆದರೂ ಕೂಡ ಸಂಸ್ಕೃತದಲ್ಲಿ ರಂಭಾಪುರಿ ಅಂತ ಕರಿತಾ ಇದ್ದಾರೆ. ರಂಭಾ ಎಂದರೆ ಬಾಳೆ, ಪುರ ಅಂದರೆ ನಗರ ಅಥವಾ ಊರು ಎಂಬ ಅರ್ಥ ಕೊಡ್ತಾ ಇದೆ. ಬಾಳೆಹೊನ್ನೂರಿಗೆ ರಂಭಾಪುರಿ ಅಂತ ಕರಿತಾ ಇದ್ದರು. ಇಲ್ಲಿ ರೇಣುಕಾಚಾರ್ಯರ ಮೂಲ ಪೀಠ ಇರುವುದರಿಂದ ಇದನ್ನು ರಂಭಾಪುರಿ ಪೀಠ ಅಂತ ಕರಿತಾ ಇದ್ದಾರೆ. ಈ ಶ್ರೀಗಳ ಹೆಸರು ರುದ್ರಮುನಿ ದೇವ ಶಿವಾಚಾರ್ಯರು ಅಂತ. ಈ ಪೀಠದ 2ನೇ ಜಗದ್ಗುರುಗಳು ಇವರು ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದ ಮುಂದೆ ಭೂಮಿಯಿಂದ ಉದ್ಭವಿಸಿ ಬಂದಂತಹ ಜಗದ್ಗುರುಗಳಿವರು. ನಮ್ಮಂಗೆ ನಿಮ್ಮಂಗೆ ತಾಯಿ ಗರ್ಭದಿಂದ ಇವರು ಜನಿಸಿಲ್ಲ. ಭೂತಾಯಿ ಗರ್ಭ ಅಂದರೆ ಭೂಮಿಯಿಂದನೇ ಉದ್ಭವಿಸಿ ಬಂದಂಥ ಈ 4 ಮುಖಕ್ಕೆ ಚತುರ್ಮುಖಿ ಅಂತ ಕರೀತಾರೆ. ಇದಕ್ಕೆ 4 ವದನೆ ಇರುತ್ತೆ. ಚತುರ್ಮುಖಂ ತ ರುದ್ರಾಕ್ಷಂ ಬ್ರಹ್ಮರೂಪ ಮೃದಾಮೃತಂ ಅಂದರೆ ಚತುರ್ಮುಖಿ ಬ್ರಹ್ಮಸ್ವರೂಪಿ. ಬ್ರಹ್ಮ ವಿದ್ಯಾಧಿಪತಿ ಆದ್ದರಿಂದ ಇದು ವಿದ್ಯಾಪ್ರಾಪ್ತಿಗೆ ಉತ್ತಮವಾದದ್ದು. ಆದ್ದರಿಂದ ಇದನ್ನು ಮಕ್ಕಳಿಗೆ ಕೊರಳಿ ಕಟ್ತಾರೆ. ಮಂದಬುದ್ಧಿಯುಳ್ಳವರು, ಹಠಮಾರಿ ಮಕ್ಕಳು, ಅತಿಯಾಗಿ ಹೇಳುವ ಮಕ್ಕಳು, ಜ್ಞಾಪಕ ಶಕ್ತಿ ಇಲ್ಲದವರು ಈ ರುದ್ರಾಕ್ಷಿಯನ್ನು ಧರಿಸಿದರೆ ಗ್ರಹಣ ಶಕ್ತಿ ಹೆಚ್ಚುತ್ತದೆ. ಇದು ವಿದ್ಯಾರ್ಥಿಗಳು ಗುರುವಾರದಂದು ಧಾರಣೆ ಮಾಡ್ಬೋದು. ಗುರುಗಳು ಇವರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನನಗನ ಟ್ರಾವೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ರಂಭಾಪುರಿ ಮಠ ಅಂದರೆ ಬಾಳೆಹೊನ್ನೂರು ಮಠ ಬಂದಿದ್ವಿ. ಇಲ್ಲಿ ವಿಶೇಷ ಅಂದರೆ ಇಲ್ಲಿ ಒಂದು ಬೆಳೆಯುವ ನಂದಿ ಇದೆ ಮತ್ತು ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಶಿವನ ಪಂಚಪೀಠಗಳಲ್ಲಿ ಅಂದರೆ ಶಕ್ತಿಪೀಠಗಳಿದೆಯಲ್ಲ, ಅದರಲ್ಲಿ ಇದು ಒಂದು ಶಕ್ತಿಪೀಠ ರಂಭಾಪುರಿ. ಬಾಳೆಹೊನ್ನೂರು ಅಂದರೆ ಕನ್ನಡದಲ್ಲಿ ಹೇಳ್ತೀವಿ. ರಂಭಾಪುರಿ ಅಂದರೆ ಸಂಸ್ಕೃತದಲ್ಲಿ ರಂಭಾ ಅಂದರೆ ಬಾಳೆಹಣ್ಣು, ಪುರಿ ಅಂದರೆ ಊರು, ರಂಭಾಪುರಿ ಮಠ ಅಂತ ಹೇಳ್ತಾರೆ. ಇದು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸೋ ಜನಗಳಿಗೆ ಬಾಳು ಒನ್ನಾಗಲಿ, ಅಂದರೆ ಬಾಳು ಚೆನ್ನಾಗಿ ಅವರ ಜೀವನ ಒಳ್ಳೆಯದಾಗಲಿ ಅಂತ ಜನಗಳು ಬಂದು ಇಲ್ಲಿ ವೀರಭದ್ರ ಸ್ವಾಮಿ ದರ್ಶನ ಮಾಡಿ, ಬಸವಣ್ಣನ ದರ್ಶನ ಮಾಡಿ ಈ ಮಠಕ್ಕೆ ನಮ್ಮ ಮೈಸೂರು ರಾಜರು ಮುಂಚೆ ಬಂದು ಇಲ್ಲಿ ಅವರ ದರ್ಶನ ತೊಗೊಂಡು ಹೋಗುತ್ತಾರೆ ಅಂತ ಹೇಳ್ಬೋದು. ಈ ಸದ್ಗುರು ಪಂಚಪೀಠದ ಎಲ್ಲ ಸ್ವಾಮೀಜಿಗಳನ್ನ ನೀವು ಒಂದೇ ಇದರಲ್ಲಿ ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಇಲ್ಲಿ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸ್ಥಾನ ಸಂಸ್ಥಾನ ಪೀಠ, ಬಾಳೆಹೊನ್ನೂರು, ಚಿಕ್ಕಮಗಳೂರು ಜಿಲ್ಲೆ. ಬನ್ನಿ ಫ್ರೆಂಡ್ಸ್, ರಂಭಾಪುರಿ ಮಠದ ಒಳಗಡೆ ದೇವರ ದರ್ಶನ ಮಾಡೋಣ. ಶ್ರೀಶೈಲ, ಕಾಶಿ, ಕೇದಾರ ಇದೇ ಥರನೇ ರಂಭಾಪುರಿ ಮಠನೂ ಒಂದು. ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಜಗದ್ಗುರು ರಂಭಾಪುರಿ ಪೀಠ ಶ್ರೀ ಕ್ಷೇತ್ರ ವೀರಭದ್ರ ಸ್ವಾಮಿ ದೇವಸ್ಥಾನ. ದೇವರ ದರ್ಶನ ಮಾಡ್ಕೊಂಬರೋಣ, ಇಲ್ಲಿ ಇತಿಹಾಸ ತಿಳ್ಕೊಳ್ಳೋಣ. ನೋಡಿದರೆ ರೇಣುಕಾಚಾರ್ಯರ ಮೂಲಪೀಠ ವೀರಶೈವರ 5 ಪಂಚಪೀಠಗಳಲ್ಲಿ ಇದು ಮೊದಲನೇ ಪೀಠ. ಬಾಳೆಹೊನ್ನೂರು ರಂಭಾಪುರಿ ಪೀಠ ಅಂದ್ರಿದೆ. ರೇಣುಕಾಚಾರ್ಯರು ಈ ಪೀಠವನ್ನು ಸ್ಥಾಪನೆ ಮಾಡಿದಂಥರು. 2ನೇ ಪೀಠ ಉಜ್ಜಯಿನಿ. ಮೂಲ ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಅವರಲ್ಲಿ ಬಳ್ಳಾರಿ ಜಿಲ್ಲೆ ಕೊಟ್ಟೂರು ಹತ್ರ ಉಜ್ಜಯಿನಿ ನೋಡಿ ಸ್ವಾಮಿಗಳಲ್ಲಿ ನೆಲೆಸಿದ್ದಾರೆ. ಕೇದಾರ ಉತ್ತರಾಂಚಲ, ಶ್ರೀಶೈಲ ಆಂಧ್ರ, ಕಾಶಿ ಉತ್ತರ ಪ್ರದೇಶ, ವಾರಣಾಸಿ 5 ಪಂಚಪೀಠಗಳಲ್ಲಿ ಈ ಬಾಳೆಹೊನ್ನೂರು ರಂಭಾಪುರಿ ಪೀಠನೇ ಮೊದಲನೇದು. ರೇಣುಕಾಚಾರ್ಯರು ಈ ಪೀಠದ ಮೂಲ ಸ್ಥಾಪಕರು. ರೇಣುಕಾಚಾರ್ಯರ ಪರಂಪರೆಯಲ್ಲಿ ಈಗಿರೋರು 121ನೇವರು. ಸುಮಾರು 3000 ವರ್ಷಗಳ ಇತಿಹಾಸ ಇದೆ. ಮಹಾನ್ ಪವಾಡ ಪುರುಷರು. ಬೆಂಗಳೂರು ಹತ್ರ ರಾಮನಗರ, ರೇವಣಸಿದ್ದೇಶ್ವರ ಬೆಟ್ಟ, ಸಿದ್ಧರ ಬೆಟ್ಟ, ಶಿವಗಂಗೆ, ಗುಲ್ಬರ್ಗ ಜಿಲ್ಲೆ ರಟ್ಗಲ್ ರೇವಣಸಿದ್ದೇಶ್ವರ ಬೆಟ್ಟ. ಒಟ್ಟು ದೇಶಾದ್ಯಂತ ಸುಮಾರು 12,000 ಕಡೆ ತಪಸ್ಸು ಮಾಡಿದೆ. ಎಲ್ಲಿ ತಪಸ್ಸು ಮಾಡಿ ಎಲ್ಲಿ ಪಾದ ಇಟ್ಟಿದ್ದಾರೆ ಅವೆಲ್ಲವೂ ಕೂಡ ಈ ಪೀಠದ ಶಾಖಾ ಮಠಗಳಾಗಿದೆ.
ಜಗದ್ಗುರು ರೇಣುಕಾಚಾರ್ಯರು ಸಾಕ್ಷಾತ್ ಶಿವನ ಸ್ವರೂಪ ಅಂತರ್ಲಿಂಗದಿಂದ ಒಡೆದು ನೋಡಿದಂದರೆ ಉದ್ಭವ ಆಗಿರ್ತಕ್ಕಂಥವ್ರು. ಜಗದ್ಗುರು ರೇಣುಕಾಚಾರ್ಯರು ಆಂಧ್ರ ಪ್ರದೇಶ, ಈಗ ತೆಲಂಗಾಣದ ಬರುತ್ತೆ, ಅಲ್ಲಿ ನಲ್ಗೊಂಡ ಜಿಲ್ಲೆ ಒಳಗಡೆ ಕೊಲ್ಲಿಪಾಕಿ ಅಂತ ಬರುತ್ತೆ, ಅಲ್ಲಿ ಸೋಮನಾಥ ಲಿಂಗದಿಂದ ಜಗದ್ಗುರು ರೇಣುಕಾಚಾರ್ಯ ಉದ್ಭವ ಆಗಿ ಇಲ್ಲಿ ಈ ಪೀಠದ ಎದುರುಗಡೆ 1 ಕಿಲೋಮೀಟರ್ ಆಗುತ್ತೆ, ಭದ್ರಾ ನದಿ ಹರಿತೆ. ಆ ನದಿ ದಂಡಲ್ಲಿ ಅಗಸ್ತ್ಯ ಮಹಾಮುನಿಗೆ ಜಗದ್ಗುರು ರೇಣುಕಾಚಾರ್ಯ ಉಪದೇಶ ಮಾಡಿ, ಅಗಸ್ತ್ಯ ಮಹಾಮುನಿ ನೀವು ನಮಗೆ ಉಪದೇಶ ಮಾಡೋದಕ್ಕೆ ಫಲವಾಗಿ ಒಂದು ಪೀಠ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ರೇಣುಕಾಚಾರ್ಯ 5 ಪಂಚಪೀಠಗಳಲ್ಲಿ ಈ ಬಾಳೆಹೊನ್ನೂರು ರಂಭಾಪುರಿ ಪೀಠನ ಈ ಮಲಯಾಚಲದಲ್ಲಿ ಈ ಬಾಳೆಹೊನ್ನೂರಲ್ಲಿ ಸ್ಥಾಪನೆ ಮಾಡಿದರು. ಇಲ್ಲಿ ವಿಶೇಷ ಅಂದರೆ ಏನಾದರೂ ಸಮಸ್ಯೆಗಳಿದ್ರೆ, ಕಷ್ಟಗಳಿದ್ರೆ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ, ಬೇಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ನೋಡಿ. ಕೋರ್ಟು ಕಚೇರಿ ಕೇಸು, ಮಕ್ಕಳದಿದ್ದು, ಮದುವೆ ಆಗದಿದ್ದು, ಆರ್ಥಿಕ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಆರೋಗ್ಯ ಸಮಸ್ಯೆ, ವಿದ್ಯೆ ಸಮಸ್ಯೆ, ಮನೆ, ಸೈಟು, ಜಮೀನು, ವ್ಯವಹಾರ, ಉದ್ಯೋಗ, ವಿಶೇಷವಾಗಿ ಸಂತಾನ ಫಲ ಇಲ್ಲದೇ ಇರತಕ್ಕಂಥವರು ಸ್ವಾಮಿ ಬೆಳ್ಳಿ ತೊಟ್ಲು ಕೊಡ್ತೀನಿ ಹರಿಕೆ ಮಾಡ್ಕೊಂಡು ಹೋದರೆ ಅಂಥವರಿಗೆ ಸಂತಾನ ಫಲ ಪ್ರಾಪ್ತಿ ಆಗುತ್ತೆ. ಬಾಳೆಹೊನ್ನೂರು ಪೀಠ, ರಂಭಾಪುರಿ ಪೀಠ, ಬಾಳೆಹಳ್ಳಿ ಸಿಂಹಾಸನ ಪೀಠ ಅಂದ್ರೂ ಈ ರೇಣುಕಾಚಾರ್ಯ ಬಾಳೆಹೊನ್ನೂರು ಪೀಠಕ್ಕೆ ಕರೀತಾರೆ. ಜಗದ್ಗುರು ರೇಣುಕಾಚಾರ್ಯ ಪ್ರಸ್ತುತ ಈಗ ಏನಿದ್ದಾರೆ ಸ್ವಾಮಿಗಳು ರೇಣುಕಾಚಾರ್ಯ ಪರಂಪರೆಯಲ್ಲಿ 121ನೇವರು. ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಈಗ 121ನೇ ಪೀಠಾಧಿಪತಿಗಳು ಸದ್ಯ ಪ್ರೆಸೆಂಟ್ ಈಗ ಈ ಪೀಠದಲ್ಲಿ ಇದ್ದಾರೆ. ಇಲ್ಲಿ ಬಂದಂಥ ಯಾತ್ರಾರ್ಥಿಗಳಿಗೆ ಉಳ್ಕೊಳ್ಳಲಿಕ್ಕೆ ಸಾಕಷ್ಟು ವ್ಯವಸ್ಥೆಗಳು ಕೂಡ ಇದೆ. ಇಲ್ಲಿ ಕೂಡ ಅನ್ನದಾಸೋಹವಾಗಿದೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಟೈಮ್ ಕೂಡ ಈ ಬಂದಂಥ ಯಾತ್ರಾರ್ಥಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ಯಾವಾಗಾದರೂ ಬಂದರೂ ಕೂಡ ಈ ಭಾಗಕ್ಕೆ ಬಂದಾಗ ಸ್ವಾಮಿ ದರ್ಶನಕ್ಕೆ ಭಕ್ತಾದಿಗಳು ಬಂದು ಹೋಗ್ಬೋದು. ಸಾಕು ಬಿಡ, ಅವ್ರು ಕೊಟ್ಟರೆ ಮನಸ್ಸನ್ನು ಪ್ರಾರ್ಥನೆ ಮಾಡಿಕೊಡಿ. ವರ್ಷದೊಳಗಾದರೆ ದಂಪತಿಗಳ ಸಮೇತ ಬಂದು ಒಂದು ಬೆಳ್ಳಿ ತೊಟ್ಟಲು ಕೊಟ್ಟು ವಸ್ತುಗಳನ್ನು ಬೇಡಿಕೊಳ್ಳಿ. ಗೋತ್ರ ಪುರುಷ ವೀರಭದ್ರೇಶ್ವರ ಈ ರಂಭಾಪುರಿ ಪೀಠಕ್ಕೆ ಮೂಲ ದೇವರು. ಇಲ್ಲಿ ವಿಶೇಷ ಅಂತಂದರೆ 2 ನಂದಿ ಇದೆ. ಒಂದು ವೀರಭದ್ರನಿಗೆ, ಒಂದು ಭದ್ರಕಾಳಿಗೆ ಅಂತೇಳಿ ಪ್ರಾಚೀನ ಕಾಲದಲ್ಲೇ ಇಟ್ಟಿದ್ದಾರೆ. ಇಲ್ಲಿ ಸೋಮೇಶ್ವರ ಲಿಂಗ ಅಂತೇಳಿ ಒಂದು ಸ್ಥಾವರ ಲಿಂಗ ಇದೆ. ಈ ಕಡೆ ಶೃಂಗೇರಿ ಶಂಕರಾಚಾರ್ಯರಿಗೆ ಪೀಠ ಜಗದ್ಗುರು ರೇವಣ ಸಿದ್ಧರು ಚಂದ್ರಮೌಳಿ ಲಿಂಗ ಕೊಡ್ತಾ ಇರೋದು. ಇಲ್ಲಿ ವಿಶೇಷ ಅಂತಂದರೆ ನಮ್ಮ ಪೀಠದಲ್ಲಿ ಉದ್ಭವ ನಂದಿ, ಹರಕೆ ನಂದಿ ಮತ್ತು ಚಂದ್ರವಳ್ಳಿ ನಂದಿ ಅಂತಲೂ ಕರೀತಾರೆ. ಅಂದರೆ ಈ ಮಠಕ್ಕೆ ಈಗಿರೋ ಜಗದ್ಗುರುಗಳು 121ನೇ ಜಗದ್ಗುರುಗಳು. ಈ ಪೀಠದ 2ನೇ ಜಗದ್ಗುರುಗಳು ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯನವರು ಭಸ್ಮದಲ್ಲೇ ಕಂಬದ ಮೇಲೆ ನಂದಿ ಚಿತ್ರ ಬರೆದಿದ್ರು ಅವರು. ಇದು ಆವಾಗಿಂದಲೇ ಕಲ್ಲಿನ ರೂಪದಲ್ಲಿ ಬೆಳೀತಾ ಇದೆ. ಇದೇನು ಪೂರ್ಣ ಬೆಳೆದು ಎಡಭಾಗದಲ್ಲಿ ಕಂಡು ಬಂದಿದೆ, ಅದೇ ಥರ ಬಲಭಾಗದಲ್ಲೂ ಕಂಡು ಬಂದರೆ ಅದನ್ನು ಬರೆದಿರೋಂಥ ಗುರುಗಳು ಮತ್ತೆ ಪುನರ್ಜನ್ಮ ತಾಳ್ತೀವಿ, ಇದೇ ಪೀಠಕ್ಕೆ ಜಗದ್ಗಳು ಆಗ್ತೀವಿ ಅಂತೇಳಿ ಒಂದು ಕಾಲಜ್ಞೆಯನ್ನು ಬರೆದಿಟ್ಟಿದ್ದಾರೆ. ಅದು ವರ್ಷ ವರ್ಷ ದಪ್ಪ ಆಗ್ತದೆ. ಇದಕ್ಕೆ ಉದ್ಭವ ನಂದಿ, ಹರಕೆ ನಂದಿ ಮತ್ತು ಚಂದ್ರವಳ್ಳಿ ನಂದಿ ಅಂತಲೂ ಕರೀತಾರೆ. ಏನೋ ತೊಂದರೆಗಳಿದ್ದು, ಏನೇ ಕೆಲಸ ಕಾರ್ಯಗಳಾಗಬೇಕಂತಿದ್ದರೆ ಇದ್ರ ಮುಂದೆ ಕೂತ್ಕೊಂಡು ಈ 3 ಸ್ಥಳ ಹೇಳ್ಕೊಂಡು ಹರಕೆ ಮಾಡ್ಕೊಂಡು ಹೋದರೆ ವರ್ಷದೊಳಗೆ ನೆರವೇರುತ್ತೆ. ಮತ್ತು ಬಂದು ಪೂಜೆ ಸಲ್ಲಿಸೋಕೆ ಇದನ್ನು ಬರೆದಿರೋಂಥ ಜಗದ್ಗುರುಗಳು 400 ವರ್ಷ ಬರ್ತಿದ್ರು. 200 ವರ್ಷ ತಪಸ್ಸು ಮಾಡಿ 200 ವರ್ಷ ಮಠ ಆಳ್ಕೆ ಮಾಡಿದರು. ಅವರು ಇಲ್ಲಿ ಪೀಠದಲ್ಲಿ ಹಿಂದುಗಡೆ ಜೀವಂತ ಸಮಾಧಿ ಲೇಖವಾಗಿದ್ದಾರೆ. ಎಲ್ಲ ದರ್ಶನ ಅವಕಾಶ ಇರುತ್ತೆ, ಎಲ್ಲರೂ ದರ್ಶನ ಮಾಡಿ ದರ್ಶನ ಮಾಡ್ಕೋಬೋದು. ಅವರು ಯಡಿಯೂರು ಸಿದ್ಧಲಿಂಗೇಶ್ವರ, ಮಂತ್ರ ರಾಘವೇಂದ್ರ ಸ್ವಾಮಿ ಹಂಗೆ ಜೀವಂತವಾಗಿ ಲೇಖವಾಗಿದ್ದಾರೆ. ಹಾಗೆ ಅವರು ಸಹ ಸಜೀವ ಸಮಾಧಿ ಲೇಖವಾಗಿದ್ದಾರೆ. ಅಲ್ಲಿ ಕೆಳಗಡೆ ಹಿಂದುಗಡೆ ಗದ್ದಿಗೆ 2ನೇ ಪೀಠಾಧಿಪತಿಗಳು. ಆಮೇಲೆ ಅವರು ಶ್ರೀಶೈಲ ಮಲ್ಲಿಕಾರ್ಜುನ ಕುರಿತು ತಪಸ್ಸು ಮಾಡಿಬಿಟ್ಟು ನಂದಿನ ಹೊರವಾಗಿ ಪಡ್ಕೊಂಡಿದ್ದಂತೆ. ಆ ನಂದಿ ಮೇಲೆ ಕೂತ್ಕೊಂಡು ಧರ್ಮ ಪ್ರಚಾರ ಮಾಡ್ತಿದ್ರು. ಈಗೂ ಸಹ ಅವರು ಸಜೀವ ಸಮಾಧಿ ಮೇಲೆ
ನಂದಿ ಮೇಲೆ ಕೂತಿರೋ ವಿಗ್ರಹನೇ ಇಟ್ಟಿದ್ದಾರೆ. ದರ್ಶನಕ್ಕೆ ಎಲ್ಲರಿಗೂ ಅವಕಾಶ ಇರುತ್ತೆ, ಎಲ್ಲರೂ ದರ್ಶನ ಮಾಡ್ತಾರೆ. ರುದ್ರೇಶ್ ಅಂತ. ಬಾಳೆಹೊನ್ನೂರು ಮತ್ತು ರಂಭಾಪುರಿ ಪೀಠ ಅಂತ ಕರಿತಾ ಇದ್ದಾರೆ. ಭಕ್ತರ ಬಾಳು ಒನ್ನಾಗಲಿ ಅಂತ ಅರಸಿದಂಥ ನಾಡು ಇದು. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಬಾಳು ಒನ್ನಾಗಲಿ ಅಂತ ಅರಸಿದ್ರಂತೆ ಗುರುಗಳು. ಆದ್ದರಿಂದ ಇದಕ್ಕೆ ಬಾಳೆಹೊನ್ನೂರು ಎಂಬ ಹೆಸರು ಬಂದಿದೆ. ಕನ್ನಡದಲ್ಲಿ ಇದನ್ನು ಬಾಳೆಹೊನ್ನೂರು ಅಂತ ಕರೆದರೂ ಕೂಡ ಸಂಸ್ಕೃತದಲ್ಲಿ ರಂಭಾಪುರಿ ಅಂತ ಕರಿತಾ ಇದ್ದಾರೆ. ರಂಭಾ ಎಂದರೆ ಬಾಳೆ, ಪುರ ಅಂದರೆ ನಗರ ಅಥವಾ ಊರು ಎಂಬ ಅರ್ಥ ಕೊಡ್ತಾ ಇದೆ. ಬಾಳೆಹೊನ್ನೂರಿಗೆ ರಂಭಾಪುರಿ ಅಂತ ಕರಿತಾ ಇದ್ದರು. ಇಲ್ಲಿ ರೇಣುಕಾಚಾರ್ಯರ ಮೂಲ ಪೀಠ ಇರುವುದರಿಂದ ಇದನ್ನು ರಂಭಾಪುರಿ ಪೀಠ ಅಂತ ಕರಿತಾ ಇದ್ದಾರೆ. ಶ್ರೀ ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ ಹಾಗೂ ಕಾಶಿ ಎಂಬ ಪಂಚಪೀಠಗಳಲ್ಲಿ ಪ್ರಥಮ ಪೀಠ ಈ ರಂಭಾಪುರಿ ಪೀಠ. ಈ ಪೀಠವನ್ನು ಸ್ಥಾಪನೆ ಮಾಡಿದಂಥ ಮೂಲ ಗುರುಗಳು ಆದಿ ಜಗದ್ಗುರು ರೇಣುಕಾಚಾರ್ಯ ಭಗವತ್ಪಾದರು. ಶಿವನ ಪಂಚಮುಖಗಳಿಂದ ಪಂಚಗಣಾಧೀಶ್ವರರು ಉದಯಿಸಿ ಈ ಭೂಮಂಡಲದಲ್ಲಿ ಪಂಚಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ್ಯ ಎಂಬ ಪರಶಿವನ ಪಂಚಮುಖಗಳಿಂದ ಪಂಚಗಣಾಧೀಶ್ವರರು ಉದಯಿಸಿ ಈ ಭೂಮಂಡಲದಲ್ಲಿ ಪಂಚಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ರಂಭಾಪುರಿಯಲ್ಲಿ ವೀರಸಿಂಹಾಸನ ಪೀಠವನ್ನು, ಉಜ್ಜಯಿನಿಯಲ್ಲಿ ಸದ್ಧರ್ಮ ಸಿಂಹಾಸನ ಪೀಠವನ್ನು, ಕೇದಾರದಲ್ಲಿ ವೈರಾಗ್ಯ ಸಿಂಹಾಸನ ಪೀಠವನ್ನು, ಶ್ರೀಶೈಲದಲ್ಲಿ ಸೂರ್ಯ ಸಿಂಹಾಸನ ಪೀಠವನ್ನು ಹಾಗೂ ಕಾಶಿಯಲ್ಲಿ ಜ್ಞಾನ ಸಿಂಹಾಸನ ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಇವು ಮೂಲ ಪಂಚಪೀಠಗಳು. ಪ್ರಥಮ ಪೀಠ ರಂಭಾಪುರಿ ಪೀಠ. ಈ ಪೀಠವನ್ನು ಸ್ಥಾಪನೆ ಮಾಡಿದಂಥ ಮೂಲ ಗುರುಗಳು ಆದಿ ಜಗದ್ಗುರು ರೇಣುಕಾಚಾರ್ಯ ಭಗವತ್ಪಾದರು. ಜಗದ್ಗುರು ರೇಣುಕಾಚಾರ್ಯ ಭಗವತ್ಪಾದರು ಆಂಧ್ರ ಪ್ರದೇಶದಲ್ಲಿರುವ ಕೊಲ್ಲಿಪಾಕಿ ಸೋಮನಾಥ ಲಿಂಗದಿಂದ ಉದ್ಭವಿಸಿ ಬೇರೆ ಬೇರೆ ಭಾಗದಲ್ಲಿ ತಪಸ್ಸನ್ನು ಮಾಡಿ ನಾಡಿನ ಮಧ್ಯೆ ಸಂಚರಿಸಿ ಇಲ್ಲಿ ಬಂದು ಭದ್ರಾ ನದಿ ದಡದಲ್ಲಿರ್ತಕ್ಕಂಥ ಈ ಮಲಯಾಚಲ ತಪೋಭೂಮಿಯಲ್ಲಿ ತಪಸ್ಸನ್ನು ಗೈದು ಈ ಪೀಠವನ್ನು ಸ್ಥಾಪನೆ ಮಾಡಿ ಇದಕ್ಕೆ ರಂಭಾಪುರಿ ಅಂತ ನಾಮಕರಣ ಮಾಡಿದರು. ಇದೇ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಪೀಠ. ಮೊದಲನೇದಾಗಿ ದರ್ಶನ ಮಾಡಿದಿರಿ. ಅದು ಈ ಪೀಠವನ್ನು ಸ್ಥಾಪನೆ ಮಾಡಿದಂಥ ಮೂಲ ಗುರುಗಳು ಆದಿ ಜಗದ್ಗುರು ರೇಣುಕಾಚಾರ್ಯ ಭಗವತ್ಪಾದರು. ರೇಣುಕಾಚಾರ್ಯರನ್ನು ಮೊದಲುಗೊಂಡು ಈ ಒಂದು ಭವ್ಯ ಪರಂಪರೆಯಲ್ಲಿ 120 ಜಗದ್ಗುರುಗಳ ಪೀಠವನ್ನು ಆರೋಹಣ ಮಾಡೋಗಿದ್ದಾರೆ. ಇವಾಗಿರ್ತಕ್ಕಂಥ ಪ್ರಸ್ತುತ ಜಗದ್ಗುರುಗಳ ಪೀಠಕ್ಕೆ 121ನೇ ಜಗದ್ಗುರುಗಳು ಪ್ರಸನ್ನ ರೇಣುಕ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು. ಇವಾಗೇನಿಲ್ಲ, ಇವಾಗ ದರ್ಶನ ಮಾಡ್ತಾಯಿದ್ದೀರಿ. ಇದು ರಂಭಾಪುರಿ ಪೀಠದ ಕ್ಷೇತ್ರನಾಥ ಹಾಗೂ ಗೋತ್ರ ಪುರುಷ ಶ್ರೀ ವೀರಭದ್ರ ಸ್ವಾಮಿ. ರಂಭಾಪುರಿ ಪೀಠಕ್ಕೆ ವೀರಸಿಂಹಾಸನ ಪೀಠ ಅಂತ ಕರೀತಾರೆ. ಆದ್ದರಿಂದ ಈ ವೀರಸಿಂಹಾಸನ ಪೀಠಕ್ಕೆ ವೀರಭದ್ರ ಸ್ವಾಮಿ ಗೋತ್ರ ಪುರುಷ ಮತ್ತು ಕ್ಷೇತ್ರನಾಥನಾಗಿರ್ತಾನೆ. ಆದ್ದರಿಂದ ಕ್ಷೇತ್ರನಾಥ ವೀರಭದ್ರ ಸ್ವಾಮಿ. ಇದು ತುಂಬ ಪ್ರಾಚೀನವಾದಂಥ ದೇವಾಲಯವಿದೆ. ಇಲ್ಲಿ 4 ಕಂಬಗಳಿದ್ದು ಸಹ ಶಿಲ್ಪಿಗಳು ಆ ಕಂಬದಲ್ಲಿ ನಂದಿಯನ್ನು, ಆ ಕಂಬದಲ್ಲಿ ಗಣಪತಿಯನ್ನು ಮತ್ತು ಈ ಕಂಬದಲ್ಲಿ ಹಂಸವನ್ನು ಕೆತ್ತಿದ್ದರು. ಈ ಒಂದು ಕಂಬದಲ್ಲಿ ಮಾತ್ರ ಖಾಲಿ ಇದ್ದು ಅದು ಪೂಜ್ಯ ಗುರುಗಳ ಗಮನಕ್ಕೆ ಬಂದಾಗ ಜಗದ್ಗುರು ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯರು ಈ ನಂದಿಯ ರೇಖಾಚಿತ್ರವನ್ನು ಭಸ್ಮದಿಂದ ಈ ಕಂಬದಲ್ಲಿ ಬಿಡಿಸಿದ್ದು, ಈ ನಂದಿ ಅಂದಿನಿಂದ ಇಂದಿನವರೆಗೂ ಇದು ಕೆತ್ತಲಾರದೆ ತನ್ನಚೆಗೆ ತಾನೇ ಮುಂದೆ ಬೆಳೆದು ಬರ್ತಾ ಇರುವುದರಿಂದ ಇದನ್ನು ಉದ್ಭವ ನಂದಿ ಅಂತ ಕರೀತಾ ಇದ್ದಾರೆ. ಭಕ್ತರ ಹರಕೆ ಮತ್ತು ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡ್ತಾ ಬಂದಿರುವುದರಿಂದಲೂ ಇದನ್ನು ಹರಕೆಯ ನಂದಿ ಅಂತಲೂ ಕರೀತಾ ಇದ್ದಾರೆ. ಆದರೆ ಈ ನಂದಿ ಇವಾಗ ಏನು ಬೆಳೆದು ಒಂದು ಆಕಾರ ಕಂಡರೂ ಕೂಡ ನಂದಿಗೆ ಕೇವಲ ಒಂದು ಕಣ್ಣು ಮಾತ್ರ ಕಂಡು ಬರ್ತಾ ಇದ್ದು, ಅದೇ ರೀತಿ ನಂದಿಯನ್ನು ಮುಂದೆ ಮುಂದೆ ಬೆಳೆದು ಆ ಕಡೆ ಇನ್ನೊಂದು ಕಣ್ಣು ಬಂದಿದ್ದೇ ಆದರೆ ಆ ಕಣ್ಣು ಬಂದ ಕಾಲಕ್ಕೆ ಮತ್ತೆ ನಾವು ಇದೇ ಪೀಠಕ್ಕೆ ಗುರುಗಳಾಗಿ ಬಿಟ್ಟು ಬರ್ತೀವಿ ಅಂತೇಳಿ ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯರು ಕಾಲಜ್ಞಾನದಲ್ಲಿ ಬರೆದಿಟ್ಟು ಅವರು ಸಜೀವ ಸಮಾಧಿ ಹೊಂದಿದ್ದಾರೆ. ಅಲ್ಲಿ ಹಿಂದೆ ಹೋದರೆ ಅಲ್ಲಿ ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯರ ಪವಿತ್ರವಾಗಿರ್ತಕ್ಕಂಥ ಸಜೀವ ಸಮಾಧಿ ಇದೆ. ಇವರಿಗೆ ಯಾಕೆ ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯ ಅಂತ ಕರಿತಾ ಇದ್ದು ಅಂದರೆ, ಇವರು ನಿಮ್ಮೆಲ್ಲರ ಹಾಗೆ ತಾಯಿಯ ಗರ್ಭದಿಂದ ಜನಿಸದೆ ಕೇವಲ ಭೂಮಿಯಿಂದ ಅವತರಿಸಿದ್ದರು. ಆದ್ದರಿಂದ ಇವರಿಗೆ ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯ ಅಂತ ಕರಿತಾಯಿದ್ರು. ಆ ಸಜೀವ ಸಮಾಧಿ ಪಕ್ಕದಲ್ಲಿ ಶ್ರೀಪೀಠದ ಇಂದಿನ ಎಲ್ಲ ಲಿಂಗೈಕ್ಯ ಜಗದ್ಗುರುಗಳವರ ಗದ್ಗೆಗಳು, ಶಕ್ತಿ ಮಾತೆ ತಾಯಿ ಚೌಡೇಶ್ವರಿ ದೇವಾಲಯವಿದೆ. ಇವು ಕ್ಷೇತ್ರದ ಪ್ರಮುಖ ದೇವಾಲಯಗಳು. ಮತ್ತೇನಾರ ಮಾಹಿತಿ? ಇದು ಅಂದರೆ ಯಾವ ಟೈಮಲ್ಲಿ ಓಪನ್ ಇರುತ್ತೆ, ಹೊಸ ಸಮಯ ಏನು, ವಿಶೇಷ ಪೂಜೆಗಳು ಯಾವ? ಇಲ್ಲಿ ಪ್ರತಿನಿತ್ಯ ಬಂದಂಥ ಭಕ್ತಾದಿಗಳಿಗೆ
ಬೆಳಗ್ಗೆ 6:30ಯಿಂದ ರಾತ್ರಿ 9 ಗಂಟೆವರೆಗೂ ದರ್ಶನಕ್ಕೆ ಎಲ್ಲ ದೇವರು ತೆರೆದಿರ್ತೈತೆ. ಇಲ್ಲಿ ಬಂದಂಥ ಭಕ್ತರಿಗೆ ತ್ರಿಕಾಲ ದಾಸೋಹ, ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಪ್ರಸಾದ, ರಾತ್ರಿ ಪ್ರಸಾದ ದಾಸೋಹ ನಡೆಯುತ್ತೆ. ಅದರ ಜೊತೆ ಬಂದಂಥ ಭಕ್ತಾದಿಗಳಿಗೆ ಒಳ್ಳೆಯ ರೂಮ್ಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ. ಯಾತ್ರಾರ್ಥಿಗಳಿಗೆ ಇಷ್ಟು ಮಾಹಿತಿ. ವಿಶೇಷ ಪೂಜೆಗಳು ಮತ್ತು ಜಾತ್ರೆಗಳು ಜಾತ್ರೆ ಪ್ರತಿ ವರ್ಷ ನಮ್ಮಲ್ಲಿ ಪಾಲ್ಗುಣ ಶುದ್ಧ ತ್ರಯೋದಶಿ ಅಂದರೆ ಹೊಳೆ ಹುಣ್ಣಿಮೆ ಸಂದರ್ಭದಲ್ಲಿ ರೇಣುಕಾಚಾರ್ಯ ಜಯಂತಿ ಮತ್ತು ಕ್ಷೇತ್ರನಾಥ ವೀರಭದ್ರಸ್ವಾಮಿ ರಥೋತ್ಸವ ಇರುತ್ತೆ. 6 ದಿವಸಗಳ ಕಾಲ ಜಾತ್ರೆ ನಡೆಯುತ್ತೆ. ಅದು ಹೊರತುಪಡಿಸಿ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇರ್ತೈತೆ. ಅದರ ನಂತರದಲ್ಲಿ ಶ್ರಾವಣ ಮಾಸದಲ್ಲಿ 1 ತಿಂಗಳ ಪರ್ಯಂತ ಗುರುಗಳು ಲೋಕ ಕಲ್ಯಾಣ ಮತ್ತು ಇಷ್ಟಲಿಂಗ ಪೂಜೆ ಕೈಗೊಳ್ತಾರೆ. ಸಂಜೆ ಪೂರ್ಣ ಕಾರ್ಯಕ್ರಮ ಇರ್ತೈತೆ. ಆ 1 ಮಾಸ ಪೂರ್ಣ ಗುರುಗಳು ಪೀಠದಲ್ಲಿ ವಾಸ್ತವಿರ್ತಾರೆ. ಆ ನಂತರದಲ್ಲಿ ಬರೋ ಭಕ್ತರಿಗೆ ಪ್ರತಿ ದಿನದಲ್ಲಿ ಕ್ಷೇತ್ರದಲ್ಲಿ ಗುರುಗಳು ಜಾಗದಲ್ಲಿ ಸಿಗೋದಿಲ್ಲ. ಪ್ರತಿ ತಿಂಗಳು ಹುಣ್ಣಿಮೆಯಿಂದ ಮಾತ್ರ ಸಿಗ್ತಾರೆ. ಬಾಕಿ ಅಂತ ಅವ್ರ ಪ್ರವಾಸದಲ್ಲಿರ್ತಾರೆ. ನಿಮ್ಮ ಹೆಸರು? ಚಂದ್ರಶೇಖರಯ್ಯ, ರಂಭಾಪುರಿ ಪೀಠ, ಬಾಳೆಹೊನ್ನೂರು. ನೋಡಿ, ಇದು ಈ ಪೀಠಕ್ಕೆ ಮೂಲ ದೇವತೆ ಗ್ರಾಮ ದೇವತೆ ಅಂತಲೂ ಕರೀತಾರೆ. ಏನೋ ಒಂದು ಈ ತಾಯಿ ಹತ್ರ ಒಂದು ಶಕ್ತಿ ಇದೆ. ವಿಶೇಷವಾಗಿ ತಾಯಿ ಹತ್ರ ಒಂದು ಸಂತಾನ ಭಾಗ್ಯ ಇದೆ, ಕಂಕಣ ಭಾಗ್ಯ ಇದೆ. ಮದುವೆ ಆಗೋದವ್ರಿಗೆ ಮದುವೆ ಭಾಗ್ಯ, ಮಕ್ಕಳಾದವ್ರಿಗೆ ಮಕ್ಕಳ ಭಾಗ್ಯ. ಏನೋ ಒಂದು ಆರ್ಥಿಕ ಸಮಸ್ಯೆ ಇದ್ದರೆ ಇಲ್ಲಿ ತಾಯಿ ಹತ್ರ ಒಂದು ಅರ್ಕೆ ಮಾಡ್ಕೊಂಡು ಹೋದರೆ ನೆರವೇರಿಸ್ಕೊಡ್ತಾಳೆ. ಅಮ್ಮನವ್ರಿಗೆ ಏನಾದರೂ ಮಡ್ಲಕ್ಕಿ, ಸೀರೆ, ತಾಳಿ, ಬಂಗಾರ, ಬೆಳ್ಳಿ ನಿಮ್ಗೆ ಏನು ಸಾಧ್ಯ ಆಗುತ್ತೆ ಅದನ್ನು ತಂದು ಕೊಟ್ಟು ಹೋದರೆ, ಒಂದು ಅರ್ಕೆ ಮಾಡ್ಕೊಂಡು ಹೋದರೆ ತಾಯಿ ಆದಷ್ಟು ಬೇಗನೆ ನೆರವೇರಿಸ್ಕೊಡ್ತಾಳೆ. ಪೀಠದಲ್ಲಿ ವಿಶೇಷವಾದ ಅಮ್ಮ ಇದು. ಈ ಪೀಠ ಸ್ಥಾಪನೆ ಆಗಿರೋದು 11ನೇ ಶತಮಾನದಲ್ಲಿ ಈ ಪೀಠ ಸ್ಥಾಪನೆ ಆಯಿತು. ಈ ಶ್ರೀಗಳ ಹೆಸರು ರುದ್ರಮುನಿ ದೇವ ಶಿವಾಚಾರ್ಯರು ಅಂತ. ಈ ಪೀಠದ 2ನೇ ಜಗದ್ಗುರುಗಳು ಇವರು ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದ ಮುಂದೆ ಭೂಮಿಯಿಂದ ಉದ್ಭವಿಸಿ ಬಂದಂತಹ ಜಗದ್ಗುರುಗಳು ನಮ್ಮಂಗೆ ನಿಮ್ಮಂಗೆ ತಾಯಿ ಗರ್ಭದಿಂದ ಇವರು ಜನಿಸಿಲ್ಲ. ಭೂತಾಯಿ ಗರ್ಭ ಅಂದರೆ ಭೂಮಿಯಿಂದನೇ ಉದ್ಭವಿಸಿ ಬಂದಂಥ ಜಗದ್ಗುರುಗಳು ಇಲ್ಲಿ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ಬಲಭಾಗದಲ್ಲಿ ಒಂದು ನಂದಿ ವಿಗ್ರಹ ಬೆಳೀತಾ ಇತ್ತು. ಆ ನಂದಿ ವಿಗ್ರಹವನ್ನು ಇವರೇ ಕ್ರಿಸ್ತಪೂರ್ವದಲ್ಲಿ ಭಸ್ಮದಿಂದ ಚಿತ್ರ ಬಿಡಿಸಿದ್ದು. ಇವರು ಹೇಗೆ ವಿಭೂತಿಯಿಂದ ಚಿತ್ರ ಬಿಡಿಸ್ತಾರೋ ಅದು ಹಾಗೆ ಕಲ್ಲಿನ ರೂಪದಲ್ಲಿ ಈಗ ಇವರ ಆಶೀರ್ವಾದದಿಂದ ಬೆಳೀತಾ ಇದೆ.
ಅದರದ್ದು ಒಂದು ಕಣ್ಣು ಬಂದಿದೆ. ಅದೇ ರೀತಿ ಸಂಪೂರ್ಣವಾಗಿ ಎರಡೂ ಕಣ್ಣು ಬಂದಾಗ ಇವರು ಪುನರ್ಜನ್ಮ ತಾಳಿ ಇದೇ ಪೀಠಕ್ಕೆ ಬಂದು ಜಗದ್ಗುರುಗಳಾಗಿ ಮುಂದುವರಿತಾರೆ. ಹಾಗಾದರೆ ಇವರು ಹೇಗಪ್ಪ ಪುನರ್ಜನ್ಮ ತಾಳಿ ಬರ್ತಾರೆ ಅನ್ನೋದಾದರೆ, ಈಗೇನಿಲ್ಲಿ ಅಜ್ಜಾರು ಜೀವಂತ ಸಮಾಧಿಯಾಗಿದ್ದಾರೆ, ಇದೇ ಜಾಗದಿಂದ ಭೂಮಿಯಿಂದ ಉದ್ಭವಿಸಿ ಬರ್ತಾರೆ. ನಮಂಗೆ ನಿಮ್ಮಂಗೆ ತಾಯಿ ಗರ್ಭದಿಂದ ಇವರು ಜನಿಸಲ್ಲ. ಈಗೇನಿಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ, ಇದೇ ಜಾಗದಿಂದ ಎದ್ದು ಬಂದು ಈ ಪೀಠಕ್ಕೆ ಮತ್ತೆ ಜಗದ್ಗುರುಗಳಾಗಿ ಮುಂದುವರಿತೀನಿ ಅಂತ ಹೇಳಿ ಸ್ವತಃ ಇವರೇ ಕಾಲಜ್ಞಾನದಲ್ಲಿ ಬರೆದಿಟ್ಟು ಇಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ. ಕಾಲಜ್ಞಾನ ಅಂದರೆ ಮುಂದೆ ಆಗುವುದನ್ನು 7-8ನೇ ಶತಮಾನದಲ್ಲೇ ಅಜ್ಜರು ಎಲ್ಲ ಕಾಲಜ್ಞಾನ ಬರೆದಿಟ್ಟಿದ್ದಾರೆ. ಅದನ್ನು ಕಾಲಜ್ಞಾನ ಅಂತಾರೆ. ಪ್ರಸ್ತುತ ಈಗಿರುವಂತಹ ಜಗದ್ಗುರುಗಳು 121ನೆಯ ಜಗದ್ಗುರುಗಳು. ಇವರು ಪ್ರಕಟವಾಗಿ 400 ವರ್ಷಗಳ ಕಾಲ ಈ ಪೀಠಕ್ಕೆ ಜಗದ್ಗುರುಗಳಾಗಿ ಇವರು ಇದ್ದರು. ಅನಂತರ ಇಲ್ಲಿ 7-8ನೇ ಶತಮಾನದಲ್ಲಿ ಜೀವಂತ ಸಮಾಧಿಯಾದರೆ ಈಗಲೂ ಕೂಡ ಅಜ್ಜಾರು ಇದ್ದಾರೆ. ಹಾಗಾದರೆ ಈಗ ಅಜ್ಜಾರಿರೋದಕ್ಕೆ ಸಾಕ್ಷಿ ಏನಪ್ಪ ಅನ್ನೋದಾದರೆ, ನೀವು ಇಲ್ಲಿ ಏಕಾಗ್ರತೆಯಿಂದ ಕುತ್ಕೊಂಡು ಧ್ಯಾನ ಮಾಡಿದಾಗ ಇವರು ಪೂಜೆ ಮಾಡುವಂತಹ ಗಂಟೆ ಶಬ್ದ ಮತ್ತು ಇವರು ಓಡಾಡುವಂತಹ ಆವುಗೆ ಶಬ್ದಗಳು ಈಗಲೂ ಸಹ ಬ್ರಾಹ್ಮಣಿ ಮುಹೂರ್ತದಲ್ಲಿ, ಬ್ರಾಹ್ಮಣಿ ಮುಹೂರ್ತ ಅಂದರೆ ಬೆಳಗಿನ ಜಾವ, ಬ್ರಾಹ್ಮಣಿ ಮುಹೂರ್ತದಲ್ಲಿ ಇವರು ಪೂಜೆ ಮಾಡುವಂತಹ ಗಂಟೆ ಶಬ್ದ ಕೇಳಿಸುತ್ತೆ. ಮತ್ತು ಇವರು ಓಡಾಡುವ ಸಂದರ್ಭದಲ್ಲಿ ಇವರ ಪಾದುಕೆಗಳ ಶಬ್ದ ಈಗಲೂ ಸಹ ಕೇಳಿಸ್ತವೆ. ಮತ್ತು ನಿಮಗೆ ಯಾವುದೇ ರೀತಿ ಏನೇ ಕಷ್ಟಗಳಿದ್ದರೂ ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋದರೆ ನೆರವೇರುತ್ತೆ. ಇದನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಅಜ್ಜಾರು ಈಗಲೂ ಸಹ ಇದ್ದಾರೆ ಎಂದು. ಸಾಕ್ಷಾತ್ ಶಿವನಿಗೆ ಹೇಗೆ ನಂದಿ ವಾಹನವೋ ಹಾಗೆ ಇವರಿಗೂ ಕೂಡ ನಂದಿ ವಾಹನ. ಇವರ ತಪೋಶಕ್ತಿಯಿಂದ ನಂದಿಯನ್ನು ಹೊಲಿಸ್ಕೊಂಡು ತಮ್ಮ ವಾಹನವಾಗಿ ಸ್ವೀಕಾರ ಮಾಡ್ತಾರೆ. ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಬೆಳೀತಾ ಇರುವಂತಹ ನಂದಿನೇ ಇವರ ವಾಹನ. ಇವರ ತಪೋಶಕ್ತಿಯಿಂದ ನಂದಿಯನ್ನು ಹೊಲಿಸ್ಕೊಂಡು ತಮ್ಮ ವಾಹನವಾಗಿ ಸ್ವೀಕಾರ ಮಾಡ್ತಾರೆ. ನಾವೆಲ್ಲಾದರೂ ಶಿವನನ್ನು ಲಿಂಗ ರೂಪದಿಂದ ಬಿಟ್ಟು ಮಾನವ ರೂಪದ ವಿಗ್ರಹ, ಅದರಲ್ಲೂ ನಂದಿ ಮೇಲೆ ಕೂತ್ಕೊಂಡಿರುವಂತಹ ಶಿವನ ವಿಗ್ರಹ ನಾವೆಲ್ಲಾದರೂ ನೋಡೋಕೆ ಸಾಧ್ಯ ಇದೆಯಾ? ಎಲ್ಲೂ ಸಹ ಇಲ್ಲ. ಆದರೆ ಶ್ರೀ ಜಗದ್ಗುರು ರುದ್ರಮುನಿ ದೇವ ಶಿವಾಚಾರ್ಯರ ಜೀವಂತ ಶಿವಯೋಗ ಸಮಾಧಿ ಗದ್ದುಗೆಯ ಮೇಲಿರುವಂತಹ ಈ ವಿಗ್ರಹವನ್ನು ನೋಡಿದರೆ ಸಾಕ್ಷಾತ್ ಶಿವನನ್ನೇ ನೋಡಿದ ಹಾಗೆ. ಸಾಕ್ಷಾತ್ ಶಿವನ ಒಂದು ಸ್ವರೂಪವೇ ಶ್ರೀ ಜಗದ್ಗುರು ರುದ್ರಮುನಿ ದೇವ ಶಿವಾಚಾರ್ಯರು. ನಿಮಗೆ ಯಾವುದೇ ರೀತಿ ಏನೇ ಸಮಸ್ಯೆಗಳಿದ್ದರೂ ಇಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡು ಹೋದರೆ ನೆರವೇರುತ್ತೆ. ಮುಖ್ಯವಾಗಿ ನಿಮಗೆ ಯಾವುದೇ ಗುರುಗಳ ಶಾಪವಿದ್ದರೂ, ಗುರುಗಳ ಶಾಪ ಅಂದರೆ ಜಂಗಮರ ಶಾಪ ಇರ್ಬೋದು, ಯಾವುದೇ ಸ್ವಾಮೀಜಿಗಳ ಶಾಪ ಇರ್ಬೋದು, ಮತ್ತು ನಿಮಗೆ ವಿದ್ಯೆ ಹೇಳಿಕೊಟ್ಟಂತಹ ಗುರುಗಳ ಶಾಪ ಇರ್ಬೋದು. ಯಾವುದೇ ಗುರುಗಳ ಶಾಪವಿದ್ದರೂ ಸಹ ಇಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಹರಕೆ ಮಾಡ್ಕೊಂಡು ಹೋದರೆ ನೆರವೇರುತ್ತೆ. ಮತ್ತು ಆಸ್ತಿ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಯಾರಿಗಾರು ಸಂತಾನ ಭಾಗ್ಯ ಇಲ್ಲ ಅಂದರೆ ಇಲ್ಲಿ ತೊಟ್ಲ ಹರಕೆ ಮಾಡ್ಕೊಂಡು ಹೋದರೆ ನೆರವೇರುತ್ತೆ. ನಿಮಗೆ ಯಾವುದೇ ರೀತಿ ಏನೇ ಸಮಸ್ಯೆಗಳಿದ್ದರೂ ಇಲ್ಲಿ ಬೇಡ್ಕೊಂಡು ಹರಕೆ ಮಾಡ್ಕೊಂಡು ಹೋದರೆ ನೆರವೇರುತ್ತೆ. ನೆರವೇರದ ನಂತರ ನೀವೇನು ಸಂಕಲ್ಪ ರೀತಿ ಹರಕೆ ಮಾಡ್ಕೊಂಡಿರ್ತೀರ ಅದನ್ನು ಬಂದು ಇಲ್ಲಿ ಪಾದಕ್ಕೆ ಅರ್ಪಿಸ್ಬಿಟ್ಟು ಹರಕೆ ತೀರಿಸ್ಕೊಂಡು ಹೋದರೆ ಆಯಿತು. ಸಂತಾನ ಭಾಗ್ಯಕ್ಕೋಸ್ಕರ ತೊಟ್ಲ ಹರಕೆ ಮಾಡ್ಕೊತಾರೆ. ಮತ್ತು ಇನ್ನು ವೈಯಕ್ತಿಕ ಅವ್ರು ಏನೇ ಸಮಸ್ಯೆಗಳಿದ್ದರೂ ಸಹ ಅವರ ಭಕ್ತಿ ಏನಾರು ಹರಕೆ ಮಾಡ್ಬೋದು. ಹೂವಿನ ಅಲಂಕಾರ ಆಗಿರ್ಬೋದು, ಬೆಣ್ಣೆ ಅಲಂಕಾರ ಆಗಿರ್ಬೋದು, ಮತ್ತು ಒಬ್ಬೊಬ್ಬರು ಈ ಥರ ಕಣ್ಣು ಕೊಡಿಸ್ತೀವಿ ಅಂತ ಹೇಳಿ ಹರಕೆ ಮಾಡ್ಕೊತಾರೆ. ಅವ್ರವ್ರ ಭಕ್ತಿ. ಅವರು ಇಲ್ಲಿ ಏನೂ ಸಹ ಇದೇ ಹರಕೆ ಮಾಡ್ಕೋಬೇಕು ಅನ್ನೋದಿಲ್ಲ. ಸಂತಾನ ಭಾಗ್ಯಕ್ಕೋಸ್ಕರ ಮಾತ್ರ ತೊಟ್ಲ ಹರಕೆ. ಅದು ಬಿಟ್ಟರೆ ನಿಮ್ಮ ಭಕ್ತಿ ₹1 ಇನ್ನೂ ಸಹ ಇಲ್ಲಿ ಬಂದು ಅರ್ಪಿಸ್ಬೋದು, ಇಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ನಿಮಗೆ ಏನೇ ಸಮಸ್ಯೆ ಇದ್ದರೂ ಬೇಡ್ಕೊಂಡು ಹೋದರೆ ಜಲ್ದಿ ನೆರವೇರುತ್ತೆ. ಓಂ ಪೂರ್ಣಂ ದದಾವದೇ ಮದವ್ಯೋ ಸ್ವಾಮೇತಿ ಏಕದಾ ಬ್ರಹ್ಮಣ ಭಾರತೀ ಏಕಯಜಮಾನ ಯುವೋ ತೇಜೋ ದದಾವದೇ ಶೃಂಗಾರ ದೀಪಂ ದರ್ಶಯಾಮಿ.
ರಂಭಾಪುರಿ ಪೀಠದ ಕ್ಷೇತ್ರದ ಗ್ರಂಥ ಭಂಡಾರ. ಇಲ್ಲಿ ಪೀಠದಿಂದ ಮುದ್ರಣ ಆಗಿರ್ತಕ್ಕಂಥ ಎಲ್ಲ ಪೀಠದ ಪುಸ್ತಕ, CD ಕ್ಯಾಸೆಟು, ಕ್ಷೇತ್ರದ ಎಲ್ಲ ಪುಸ್ತಕಗಳು ಸಿಗುತ್ತೆ. ಅದರ ಜೊತೆಲಿ ನಮ್ಮಲ್ಲಿ ವಿಶೇಷವಾಗಿ ರುದ್ರಾಕ್ಷಿ ಸಿಗುತ್ತೆ. ನೀವು ಬಹುಶಃ ರುದ್ರಾಕ್ಷಿ ಅಂದರೆ ನೋಡಿರ್ತೀರಿ, ಕೇಳಿರ್ತೀರಿ. ರುದ್ರ ಅಂದರೆ ಶಿವ, ಅಕ್ಷಿ ಅಂದರೆ ಕಣ್ಣು. ರುದ್ರನ ನೇತ್ರದಿ ಜನಿಸಿದ ರುದ್ರಾಕ್ಷಿ, ಶಿವನ ಕಣ್ಣಿನಿಂದ ಉದಯಿಸಿರುವ ವಸ್ತುವೇ ರುದ್ರಾಕ್ಷಿ ಅಂತ ಕರೀತಾರೆ. ಹೆಣ್ಣಿರಲಿ ಗಂಡಿರಲಿ, ಯಾವುದೇ ಜಾತಿ ಇರಲಿ, ನಾವೇನೇ ತಿನ್ನಲಿ ಉಣ್ಣಲಿ, ಯಾರು ಬೇಕಾದ್ರೂ ಒಂದು ರುದ್ರಾಕ್ಷಿಯನ್ನು ಧರಿಸಿ ಅದರ ಫಲವನ್ನು ಪಡೆಯಬೋದು. ಯಾಕಂದರೆ ಗವಾಂ ಕೋಟಿ ಪ್ರಧಾನಸ್ಯ ಯತ್ಫಲಂಬು ವಿಲಭ್ಯತೆ ತತ್ಫಲಂ ಲಭತೆ ಮರ್ತೋ ನಿತ್ಯಂ ರುದ್ರಾಕ್ಷಧಾರಣ ಅಂತಂದರೆ ಭೂಮಿಯ ಮೇಲೆ ನಿತ್ಯದಲ್ಲಿ ಒಂದು ರುದ್ರಾಕ್ಷಿ ಧರಿಸಿದರೆ ಕೋಟಿ ಗೋದಾನ ಫಲ ಅಂತ ಶಾಸ್ತ್ರ ಹೇಳ್ತಾ. ಆದ್ದರಿಂದ ಸರ್ವರು ಒಂದು ರುದ್ರಾಕ್ಷಿಯನ್ನು ಧರಿಸಿ ಅದರ ಫಲವನ್ನು ಪಡೆಯಬೋದು. ಅದರಲ್ಲಿ 1ರಿಂದ ಹಲವಾರು ಮುಖ ಇದ್ದರೂ ಕೂಡ 5 ಮುಖಿ, 6 ಮುಖಿ, 4 ಮುಖಿ, 2 ಮುಖಿ, 3 ಮುಖಿ, 7 ಮುಖಿ, ಹೀಗೆ 14 ಮುಖ ತನಕ ರುದ್ರಾಕ್ಷಿ ಸಿಗುತ್ತೆ. ಒಂದೊಂದು ರುದ್ರಾಕ್ಷಿ ಒಂದೊಂದು ವಿಶೇಷ ಫಲ ಇರ್ತದೆ. 5 ಮುಖಿ ರುದ್ರಾಕ್ಷಿಗೆ ಪಂಚಮುಖಿ ಅಂತ ಕರೀತಾರೆ. ಇದಕ್ಕೆ ಶಿವನ ಸ್ವರೂಪಿ. ಇದಕ್ಕೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ್ಯ ಎಂಬ ಪರಶಿವನ ಪಂಚಮುಖದ ಸಾಕಾರ ಸ್ವರೂಪ ಈ ಪಂಚಮುಖಿ ರುದ್ರಾಕ್ಷಿ. ಇದರ ಧಾರಣೆಯಿಂದ ದುಃಖ ದೂರವಾಗಿ ಭಕ್ತಿ ಮುಕ್ತಿ ಪ್ರಾಪ್ತಿಯಾಗುತ್ತದೆ. ಸರ್ವರು ಧರಿಸುವಂಥ ಸರ್ವಶ್ರೇಷ್ಠ. ಈ 4 ಮುಖಕ್ಕೆ ಚತುರ್ಮುಖಿ ಅಂತ ಕರೀತಾರೆ. ಇದಕ್ಕೆ 4 ವದನೆ ಇರುತ್ತೆ. ಚತುರ್ಮುಖಂತು ರುದ್ರಾಕ್ಷಂ ಬ್ರಹ್ಮರೂಪಾಮೃತಾಮೃತಂ ಅಂದರೆ ಚತುರ್ಮುಖಿ ಬ್ರಹ್ಮಸ್ವರೂಪಿ. ಬ್ರಹ್ಮ ವಿದ್ಯಾಧಿಪತಿ ಆದ್ದರಿಂದ ಇದು ವಿದ್ಯಾಪ್ರಾಪ್ತಿಗೆ ಉತ್ತಮವಾದದ್ದು. ಆದ್ದರಿಂದ ಇದನ್ನು ಮಕ್ಕಳಿಗೆ ಕೊರಳಿ ಕಟ್ತಾರೆ. ಮಂದಬುದ್ಧಿಯುಳ್ಳವರು, ಹಠಮಾರಿ ಮಕ್ಕಳು, ಅತಿಯಾಗಿಳುವ ಮಕ್ಕಳು, ಜ್ಞಾಪಕ ಶಕ್ತಿ ಇಲ್ಲದವರು ಈ ರುದ್ರಾಕ್ಷಿಯನ್ನು ಧರಿಸಿದರೆ ಗ್ರಹಣ ಶಕ್ತಿ ಹೆಚ್ಚುತ್ತದೆ. ಇದು ವಿದ್ಯಾರ್ಥಿಗಳು ಗುರುವಾರದಂದು ಧಾರಣೆ ಮಾಡ್ಬೋದು. 6 ಮುಖಿಗೆ ಷಣ್ಮುಖಿ ಅಂತ ಕರೀತಾರೆ. ಷಡ್ವಕ್ತ್ರಂತು ರುದ್ರಾಕ್ಷಂ ಕಾರ್ತಿಕೇಯಾದಿ ದೈವತಂ ಅಂದರೆ 6 ಮುಖದ ರುದ್ರಾಕ್ಷಿಯು ಕಾರ್ತಿಕೇಯ ಸ್ವರೂಪಿ, ಸುಬ್ರಹ್ಮಣ್ಯಾದಿ ದೇವತೆ. ಆದ್ದರಿಂದ ಈ ರುದ್ರಾಕ್ಷಿ ಧಾರಣೆ ಮಾಡ್ತಕ್ಕಂಥವ್ರಿಗೆ ಆರೋಗ್ಯ ಮತ್ತು ಐಶ್ವರ್ಯ ಪ್ರಾಪ್ತಿ ಉಂಟು ಮಾಡುತ್ತದೆ. ಈ 2 ಮುಖ ರುದ್ರಾಕ್ಷಿಗೆ ದ್ವಿಮುಖ ಅಂತ ಕರೀತಾರೆ. ದ್ವಿವಕ್ತ್ರಂ ಚೈವ ರುದ್ರಾಕ್ಷಂ ಅರ್ಧನಾರೀಶ್ವರಾತ್ಮಕಂ ಅಂದರೆ 2 ಮುಖ ರುದ್ರಾಕ್ಷಿ ಅರ್ಧನಾರೀಶ್ವರ, ಉಮಾಮಹೇಶ್ವರ, ಪಾರ್ವತಿ ಪರಮೇಶ್ವರ ಸ್ವರೂಪಿ. ಇದರ ಧಾರಣೆಯಿಂದ ಅರ್ಧನಾರೀಶ್ವರನ ಪ್ರಿಯನಾಗುತ್ತಾನೆ, ದೀರ್ಘಾಯುಷ್ಯವಂತನಾಗುತ್ತಾನೆ, ಅಪಮೃತಾರಣ ಗೋತೆ ದೋಷ ನಿವಾರಣೆಯಾಗುತ್ತದೆ. ಇದನ್ನು ಧರಿಸಿ ಮನೆಯಲ್ಲಿ ನಿತ್ಯ ಪೂಜೆ ನಡೆಸಿದರೆ ಆ ಮನೆಯಲ್ಲಿ ಸೌಭಾಗ್ಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ ಇದನ್ನು ಕೊಳಲು ಧರಿಸ್ಬೋದು, ಮನೆಗಿಟ್ಟು ಪೂಜೆ ಮಾಡ್ತಕ್ಕಂಥದ್ದು ಮನೆಗಿಡ್ಬೋದು. ತ್ರಿಮುಖ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಮುಕ್ಕಣ್ಣೇಶ್ವರ ಸ್ವರೂಪಿ. ಇದರ ಧಾರಣೆಯಿಂದ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ತಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ. ಅದರಿಂದ 3 ಮುಖಿಯನ್ನು ಕೊಳಲು ಧರಿಸ್ತಾರೆ, ಮನೆಗಿಟ್ಟು ಪೂಜೆ ಮಾಡ್ತಾರೆ. ವಿಶೇಷವಾಗಿ 7 ಮುಖ ರುದ್ರಾಕ್ಷಿಗೆ ಸಪ್ತಮುಖಿ ರುದ್ರಾಕ್ಷಿ ಅಂತ ಕರೀತಾರೆ. ಈ ಸಪ್ತಮುಖಿ ವಿಶೇಷ ಫಲ ಏನಪ್ಪ ಅಂದರೆ ಸಪ್ತವಕ್ತ್ರಂತ ರುದ್ರಾಕ್ಷಂ ಸಪ್ತಮಾತ್ರಾದಿ ದೈವತಂ ಅಂದರೆ 7 ಮುಖ ರುದ್ರಾಕ್ಷಿ ಸಪ್ತಮಾತೃಕೆಯ ಸ್ವರೂಪಿ. ಇದಕ್ಕೆ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರ, ಇಂದ್ರಾಣಿ, ಚಾಮುಂಡಿ ಎಂಬ ಸಪ್ತಮಾತೃಕೆಯ ಸ್ವರೂಪಿ. ಆದ್ದರಿಂದ ಈ ರುದ್ರಾಕ್ಷಿ ಧಾರಣೆ ಮಾಡ್ತಕ್ಕಂಥವ್ರಿಗೆ ಧನ, ಧಾನ್ಯ, ವಸ್ತುವಾನ, ವ್ಯಾಪಾರ ಅಭಿವೃದ್ಧಿ ಉಂಟು ಮಾಡ್ತಕ್ಕಂಥದ್ದು. ಇದನ್ನು ಶುಕ್ರವಾರದಂದು ಧಾರಣೆ ಮಾಡಬೇಕು. ಇದಲ್ಲದೆ ಇದನ್ನು ಹೊರತುಪಡಿಸಿ ನಿಮ್ಮ ಎಲ್ಲ ಜನ್ಮ ರಾಶಿಗೆ ಅನುಗುಣವಾಗಿ ಧರಿಸ್ತಕ್ಕಂಥ ರಾಶಿ ರುದ್ರಾಕ್ಷಿ ಸಿಗುತ್ತೆ. ಅವರವರ ಜನ್ಮನಾಮ, ಜನ್ಮ ರಾಶಿ ಪ್ರಕಾರ ಧರಿಸ್ತಕ್ಕಂಥವ್ರು ಈಗ ಉದಾಹರಣೆಗೆ ಚೂಚೆ, ಚೋಲ, ಅಶ್ವಿನಿ, ಲೀಲೋ, ಲೇಲೋ, ಭರಣಿ ಮೇಷರಾಶಿ ಬರ್ತದೆ. ಈ ಮೇಷರಾಶಿಯವರು ಯಾವಾಗಲೂ ಈ ಮೇಷಕ್ಕೆ ಬರ್ತದೆ. ಹಾಗೆ ಆಯಿ, ವಯ, ಕೃತಿಕ, ವೇವೋ, ಕಾಕೆ, ಮೃಗಶಿರ, ವೃಷಭ ರಾಶಿ ಬರ್ತದೆ. ಹಾಗೆ ವೃಷಭ ರಾಶಿ ನೋಡ್ತಕ್ಕಂಥದ್ದು. ಕೂಗಮ್ನ, ಚಾರಿದ್ರ, ವೇವೋ, ಕಾಕೆ, ಮೃಗಶಿರ ಇದು ಮಿಥುನ ರಾಶಿ ಬರ್ತಕ್ಕಂಥದ್ದು. ಹೀಗೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ವೃಶ್ಚಿಕ, ಕನ್ಯಾ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಯವರು ಅವರವರ ಜನ್ಮನಾಮಕ್ಕೆ ಅನುಗುಣವಾಗಿ ಆಯಾ ರುದ್ರಾಶಿಗಳನ್ನು ಧಾರಣೆ ಮಾಡಿ ಆಯಾ ಫಲಗಳನ್ನು ಪಡೆಯಬಹುದು. ಮೇಷಕ್ಕೆ 2 ಮುಖಿ, ವೃಷಭ ರಾಶಿಗೆ 6 ಮುಖಿ, ಮಿಥುನ ರಾಶಿ 4 ಮುಖಿ, ಕಟಕ ರಾಶಿಗೆ ಪಂಚಮುಖಿ, ಸಿಂಹ ರಾಶಿ 7 ಮುಖಿ, ಕನ್ಯಾ ರಾಶಿ 3 ಮುಖಿ, ತುಲಾ ರಾಶಿ 9 ಮುಖಿ, ವೃಶ್ಚಿಕ ರಾಶಿ 10 ಮುಖಿ, ಧನುಸು ರಾಶಿ 11 ಮುಖಿ, ಹಾಗೆ ಮಕರ ರಾಶಿ ಏಕಮುಖಿ ದೊರೆಯುವುದಿಲ್ಲ, ಕುಂಭ ರಾಶಿ 14 ಮುಖಿ, ಮೀನ ರಾಶಿ 12 ಮುಖಿ ಈ ಪ್ರಕಾರ ಧರಿಸ್ಬೋದು. ರುದ್ರಾಕ್ಷಿಗಳಲ್ಲದೆ ರುದ್ರಾಕ್ಷಿ ಜಪಮಾಲೆಗಳು, ನವಗ್ರಹ ಮಾಲೆಗಳು, ಸ್ಫಟಿಕ ಮಾಲೆಗಳು ಮತ್ತು ರಾಶಿ ಪ್ರಕಾರ ಧರಿಸ್ತಕ್ಕಂಥ ರಾಶಿ ರುದ್ರಾಕ್ಷಿ ಸಿಗುತ್ತೆ ನಮ್ಮಲ್ಲಿ. ಇವು ಕ್ಷೇತ್ರ ದೊರೆತಕ್ಕಂಥ ವಿಶೇಷ ರುದ್ರಾಕ್ಷಿಗಳು. ಅಂದರೆ ಯಾರಾದ್ರೂ ಬೇಕಂತ ಹೇಳ್ತಾರೆ ಕರಂಗೋಲಿ ಮಾಲ ಒಂದು ತೋರಿಸಿ, ಕರಂಗೋಲಿ ಮಾಲ ಮತ್ತು ಇದೆಲ್ಲ ಬೇಕಂದರೆ ಈ ಸಂಪರ್ಕ ಮಾಡ್ಬೋದು. ನಮ್ಮ ನಂಬರ್ ಕೊಡ್ತೀನಿ. ಇದು ಒರಿಜಿನಲ್ ಸ್ಫಟಿಕ ಮಾಲೆ. ಈ ಸ್ಫಟಿಕ ವಿಶೇಷ ಏನಂತಂದರೆ ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು. ಕೈಂಗಡಿ ಶುಭ್ರವಾಗಿರ್ತಕ್ಕಂಥದ್ದಕ್ಕೆ ಸ್ಫಟಿಕ ಅಂತ ಕರೀತಾರೆ. ಈ ಸ್ಫಟಿಕ ಒರಿಜಿನಲ್ ಆಗಿದ್ದರೆ ಇದು ಭೂಮಿಯಲ್ಲಿ ಸಿಗ್ತಕ್ಕಂಥ ನೈಸರ್ಗಿಕ ಕಲ್ಲು. ಇದು ಧರಿಸೋದ್ರಿಂದ ಈಟು, ಮೂಲವ್ಯಾಧಿ, ಪಿತ್ತ, BP ಕಡಿಮೆ ಆಗುತ್ತೆ. ಇದು ನೈಸರ್ಗಿಕವಾಗಿದ್ದರೆ ಒರಿಜಿನಲ್ ಆಗಿದ್ದರೆ ರಾತ್ರಿ ಕತ್ತಲಲ್ಲಿ ಒಂದು ಕಲ್ಲಿಗೆ ಮತ್ತೊಂದು ಕಲ್ಲನ್ನು ಸ್ಪರ್ಶ ಮಾಡಿದರೆ ಸ್ಪಾರ್ಕ್ ಬೆಳಕು ಬರ್ತದೆ. ಬೆಳಕು ಬಂದರೆ ಒರಿಜಿನಲ್ ಧರಿಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಕರಂಗುಲಿ ಮಾಲೆ ಧರಿಸೋದ್ರಿಂದ ವಿಶೇಷವಾಗಿ ಕರಂಗುಲಿ ಮರದಿಂದ ಮಾಡ್ತಕ್ಕಂಥ ನೈಸರ್ಗಿಕ ಕರಂಗುಲಿ ಮಾಲೆ ಇದು ಧರಿಸೋದ್ರಿಂದ ವಿಶೇಷವಾಗಿ ಧನಾತ್ಮಕವನ್ನು ಎಸೆಯುತ್ತೆ.
ಋಣಾತ್ಮಕ ಕಡಿಮೆ ಮಾಡ್ತಕ್ಕಂಥ ಅದಕ್ಕೆ ಋಣಾತ್ಮಕ ಗುಣಗಳನ್ನು ಕಡಿಮೆ ಮಾಡಿ ಧನಾತ್ಮಕ ಋಣಗಳನ್ನು ಹೆಚ್ಚುತ್ತೆ. ಇದು ಕರುವಿನ ಮೇಲೆ ಎಲ್ಲ ರಾಶಿಯು ಧರಿಸ್ಬೋದು. 108 ತರಿಸ್ಬೇಕು. 108 ಧರಿಸ್ಬೋದು, 54 ಧರಿಸ್ಬೋದು, ಇಷ್ಟೇ ನಿಯಮ ಇಲ್ಲ, ಧರಿಸ್ಬೋದು. ಇದು ಸ್ಫಟಿಕ. ಬೇಕು ಅಂತ ಹೇಳಿದ್ರೆ ಯಾರಾದರೂ ವಿಡಿಯೋ ನೋಡಿ ಬೇಕು ಅಂತಂದರೆ ಸಂಪರ್ಕಕ್ಕಾಗಿ ಅವರಿಗೆ ನಮಗೆ ಅಂಚೆ ಮುಖಾಂತರ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಕೊರಿಯರ್ ಮುಖಾಂತರ ಕಳಿಸಿ. ಈ ಸ್ಫಟಿಕ ಅಥವಾ ಈ ವಿಶೇಷ ರುದ್ರಾಕ್ಷ ಬೇಕಾದಂಥವ್ರು ಈ ನಮ್ಮ ನಂಬರಿಗೆ 9113505305 ಅಥವಾ 9481075847 ಈ ನಂಬರಿಗೆ ಸಂಪರ್ಕ ಮಾಡಿ ಕಳಿಸ್ಕೊಡ್ತೀವಿ. ನಮ್ಮ ಚಾನಲಿಂದ ಯಾರು ಫೋನ್ ಮಾಡಿ ಖಂಡಿತ ಕಳಿಸ್ಕೊಡ್ತೀವಿ. ಹೀಗೆಲ್ಲ ಮತ್ತೆ ಇಲ್ಲಿ ಕ್ಷೇತ್ರಕ್ಕೆ ಬಂದವ್ರಿಗೆ ನೀವು ಒಂದು ರುದ್ರಾಕ್ಷಿ ಫ್ರೀ ಆಗಿ ಕೊಡ್ತೀರಿ ಅಂತ ಕೇಳ್ಕೊಟ್ವಿ. ಹೌದು. ಮತ್ತೆ ಇದು ಅಂದರೆ ಬಂದಂಥ ಸರ್ವ ಭಕ್ತರು ರುದ್ರಾಕ್ಷಿ ಧಾರಣೆ ಮಾಡಿ ಅದರ ಫಲವನ್ನು ಪಡೆಯಲಿನ ಉದ್ದೇಶದಿಂದ ನಾವು ಬಂದಂಥ ಭಕ್ತಾದಿಗಳಿಗೆ ಒಂದು ಪಂಚಮುಖಿ ರುದ್ರಾಕ್ಷಿ ಉಚಿತ ಕೊಡ್ತೀವಿ. ಯಾಕಂದರೆ ಎಲ್ಲ ಕಡೆ ಸಿಗ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಸರ್ವರು ಧರಿಸ್ತಕ್ಕಂಥದ್ದು. ರುದ್ರಾಕ್ಷಿ ಧಾರಣೆ ಮಾಡಲಿಕ್ಕೆ ಯಾವುದೇ ಆಹಾರ ಪದ್ಧತಿ ಜಾತಿ ವರ್ಣ ಭೇದ ಇಲ್ಲ. ಅದರಿಂದ ಸರ್ವೇ ಸಾಮಾನ್ಯ ಎಲ್ಲರೂ ಧರಿಸಲಿ ಅಂತ ಕೊಡ್ತೀವಿ. ಇದು ಸ್ಫಟಿಕ. ಶ್ರೀಮದ್ ವೀರಶೈವ ಸದ್ಬೋಧನಾ ಸಂಸ್ಥೆ ವತಿಯಿಂದ ಮುದ್ರಣ ಆಗ್ತಕ್ಕಂಥ ಶ್ರೀ ರಂಭಾಪುರಿ ಪೀಠದ ಪಂಚಾಂಗ ಮಾಹಿತಿ ಹೊಂದಿರತಕ್ಕಂಥ ಶ್ರೀ ಕ್ಯಾಲೆಂಡರ್ ಇದು. ಇದರಲ್ಲಿ ಈ ಕ್ಷೇತ್ರದ ನಡೀತಕ್ಕಂಥ ವಿಶೇಷ ಕಾರ್ಯಕ್ರಮಗಳಲ್ಲದೆ ಪಂಚಾಂಗ ಮಾಹಿತಿ ಹೊಂದಿರತಕ್ಕಂಥ ಕ್ಯಾಲೆಂಡರ್ ಆಗಿರ್ತಕ್ಕಂಥದ್ದು. ಈ ಕ್ಯಾಲೆಂಡರ್ ಬೇಕಾದ ಕೂಡ ಇದೇ ನಂಬರಿಗೆ ಸಂಪರ್ಕ ಮಾಡಿ ತರಿಸ್ಕೊಳ್ಬೋದು.